ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಇವತ್ತು ನಾವು ನೋಡೋಣ ಟಾಪ್ 7 ಸಸ್ಪೆನ್ಸ್ ಥ್ರಿಲ್ಲರ್ ದಕ್ಷಿಣ ಭಾರತೀಯ ಕನ್ನಡ ಡಬ್ ಚಲನಚಿತ್ರಗಳನ್ನು. ಈ ಎಲ್ಲಾ ಚಲನಚಿತ್ರಗಳು ಯೂಟ್ಯೂಬ್ನಲ್ಲಿ ಸಿಗುತ್ತವೆ. ಈ ಚಲನಚಿತ್ರಗಳ ಯೂಟ್ಯೂಬ್ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ. ಈ ಸಿನಿಮಾಗಳು ನಿಮ್ಮನ್ನು ಕುತೂಹಲದಿಂದ ಕೂರಿಸೋದು ಖಚಿತ. ಹಾಗಾದರೆ ಶುರು ಮಾಡೋಣ. ಮೊದಲನೆಯ ಚಿತ್ರ ರಕ್ಷಸುದು. ಈ ಚಿತ್ರದಲ್ಲಿ ಬೆಳ್ಳಂ ಬೆಳಗ್ಗೆ ನಡೆಯುವ ಅಪಹರಣ ಮತ್ತು ಕೊಲೆಗಳ ಸುತ್ತ ನಡೆಯುವ ಕತೆ. ನಾಯಕನಾಗಿ ಬಲ್ಲಂಕೊಂಡ ಸಾಯಿ ಶ್ರೀನಿವಾಸ್ ಮತ್ತು ನಾಯಕಿಯಾಗಿ ಅನುಪಮಾ ಪರಮೇಶ್ವರನ್ ನಟಿಸಿದ್ದಾರೆ. ಈ ಚಿತ್ರಕ್ಕೆ IMDb ರೇಟಿಂಗ್ 7.3 ಮತ್ತು ಗೂಗಲ್ ಬಳಕೆದಾರರ 90% ಲೈಕ್ಸ್. ಈ ಚಿತ್ರ ನಿಮ್ಮನ್ನು ಕುತೂಹಲದಿಂದ ಕೂರಿಸೋದು ಖಚಿತ. ಎರಡನೆಯ ಚಿತ್ರ ಅಂಜಾಮ್ ಪತಿರಾ. ಈ ಚಿತ್ರದಲ್ಲಿ ಕುಂಚಾಕೋ ಬೋಬನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದು ಒಂದು ಸೈಕೋಲಾಜಿಕಲ್ ಥ್ರಿಲ್ಲರ್. ಇಲ್ಲಿ ಸರಣಿ ಕೊಲೆಗಾರನನ್ನು ಹಿಡಿಯಲು ಪೊಲೀಸರು ನಡೆಸುವ ಶೋಧದ ಕತೆ. ಈ ಚಿತ್ರಕ್ಕೆ IMDb ರೇಟಿಂಗ್ 8.0 ಮತ್ತು ಗೂಗಲ್ ಬಳಕೆದಾರರ 88% ಲೈಕ್ಸ್. ಮೂರನೆಯ ಚಿತ್ರ ಹಿಟ್. ವಿಶ್ವಕ್ ಸೇನ್ ಮತ್ತು ರೋಹಾನಿ ಶರ್ಮಾ ನಟಿಸಿರುವ ಈ ಚಿತ್ರದಲ್ಲಿ ಒಂದು ಯುವತಿ ಕಾಣೆಯಾಗುವ ಪ್ರಕರಣವನ್ನು ತನಿಖೆ ಮಾಡುವ ಪೊಲೀಸ್ ಅಧಿಕಾರಿ ವಿಕ್ರಮ್ನ ಕತೆ. ಈ ಚಿತ್ರದಲ್ಲಿ ತೀವ್ರತೆಯೂ ತುಂಬಿರುತ್ತದೆ. ಈ ಚಿತ್ರಕ್ಕೆ IMDb ರೇಟಿಂಗ್ 7.7 ಮತ್ತು ಗೂಗಲ್ ಬಳಕೆದಾರರ 85% ಲೈಕ್ಸ್. ನಾಲ್ಕನೆಯ ಚಿತ್ರ ಐರಾ. ನಯನತಾರಾ ನಟಿಸಿರುವ ಈ ಚಿತ್ರದಲ್ಲಿ ಒಂದು ಹಾರರ್ ಥ್ರಿಲ್ಲರ್ ಕತೆ. ಇಲ್ಲಿ ನಾಯಕಿ ತನ್ನ ಹಳೆಯ ಮನೆಯಲ್ಲಿ ಅನುಭವಿಸುವ ವಿಚಿತ್ರ ಘಟನೆಗಳ ಸುತ್ತ ಕತೆ ಸಾಗುತ್ತದೆ. ಈ ಚಿತ್ರಕ್ಕೆ IMDb ರೇಟಿಂಗ್ 5.3 ಮತ್ತು ಗೂಗಲ್ ಬಳಕೆದಾರರ 70% ಲೈಕ್ಸ್. ಐದನೆಯ ಚಿತ್ರ ಪೆಂಗ್ವಿನ್. ಕೀರ್ತಿ ಸುರೇಶ್ ನಟಿಸಿರುವ ಈ ಚಿತ್ರದಲ್ಲಿ ತನ್ನ ಮಗನನ್ನು ಹುಡುಕುವ ತಾಯಿಯ ಕತೆ. ಈ ಚಿತ್ರದಲ್ಲಿ ತಾಯಿ ಮಗನ ಸಂಬಂಧದ ತೀವ್ರತೆಯೂ ತುಂಬಿರುತ್ತದೆ. ಈ ಚಿತ್ರಕ್ಕೆ IMDb ರೇಟಿಂಗ್ 5.6 ಮತ್ತು ಗೂಗಲ್ ಬಳಕೆದಾರರ 75% ಲೈಕ್ಸ್. ಆರನೆಯ ಚಿತ್ರ ಯವರು. ಅದಿವಿ ಶೇಷ್ ಮತ್ತು ರೆಜಿನಾ ಕ್ಯಾಸಾಂಡ್ರಾ ನಟಿಸಿರುವ ಈ ಚಿತ್ರದಲ್ಲಿ ಒಂದು ಕೊಲೆ ಪ್ರಕರಣದ ಸುತ್ತ ಕತೆ ಸಾಗುತ್ತದೆ. ಇದು ನಿಮ್ಮನ್ನು ಕುತೂಹಲದಿಂದ ಕೂರಿಸೋದು ಖಚಿತ. ಈ ಚಿತ್ರಕ್ಕೆ IMDb ರೇಟಿಂಗ್ 8.2 ಮತ್ತು ಗೂಗಲ್ ಬಳಕೆದಾರರ 90% ಲೈಕ್ಸ್. ಏಳನೆಯ ಚಿತ್ರ ಸೈತಾನ್. ವಿಜಯ್ ಆಂಟೋನಿ ನಟಿಸಿರುವ ಈ ಚಿತ್ರದಲ್ಲಿ ಒಂದು ಸೈಕೋಲಾಜಿಕಲ್ ಥ್ರಿಲ್ಲರ್ ಕತೆ. ಇಲ್ಲಿ ನಾಯಕನಿಗೆ ತನ್ನ ಹಳೆಯ ಜೀವನದ ನೆನಪುಗಳು ಬಂದು ಅವನು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಾನೆ. ಈ ಚಿತ್ರಕ್ಕೆ IMDb ರೇಟಿಂಗ್ 6.9 ಮತ್ತು ಗೂಗಲ್ ಬಳಕೆದಾರರ 80% ಲೈಕ್ಸ್. ಇದು ನಮ್ಮ ಟಾಪ್ 7 ಸಸ್ಪೆನ್ಸ್ ಥ್ರಿಲ್ಲರ್ ದಕ್ಷಿಣ ಭಾರತೀಯ ಕನ್ನಡ ಡಬ್ಡ್ ಚಲನಚಿತ್ರಗಳ ಪಟ್ಟಿ. ಈ ಸಿನಿಮಾಗಳನ್ನು ನೀವು ತಪ್ಪದೇ ನೋಡಬೇಕು. ನಿಮಗೆ ಯಾವ ಚಿತ್ರ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಧನ್ಯವಾದಗಳು.